ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನೆನ್ನೆಯ ವ್ಲಾಗ್ ಆಗಿರುತ್ತೆ. ನೆನ್ನೆ ನನ್ನ ಮಗನಿಗೆ ಕರಾಟೆ ಚಾಂಪಿಯನ್ಶಿಪ್ದು ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೆ ಬೆಳಗ್ಗೆ 7 ಗಂಟೆಗೆ ಹೊರಡೋಣ ಅಂತ ಕರ್ಕೊಂಡು ಹೊರಡ್ತಿದ್ದೆ. ಅಲ್ಲಿ ಹಾಸನ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಮಲ್ಲಿತ್ತು. ಸರಿ ಅಂತ ಬೆಳಗ್ಗೆ ಹೊರಟ್ವಿ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಆದರೂ ಪರವಾಗಿಲ್ಲ ಅಂತ ಕರ್ಕೊಂಡು ಹೊರಟೆ. ತುಂಬ ಮಕ್ಕಳು ಬಂದಿದ್ದರು. ಆಚೆ ಎಲ್ಲ ಶಾಮಿಯಾನ ಎಲ್ಲ ಹಾಕಿ ನನ್ನ ಮಗನಿಗೆ ಯಾರು ಕೋಚ್ ಇದ್ದಾರೆ ಅವರೇ ಕಂಡಕ್ಟ್ ಮಾಡಿದ್ದು ಚಾಂಪಿಯನ್ಶಿಪ್ ಇದೆಲ್ಲ. ತುಂಬ ಮಕ್ಕಳು ಬಂದಿದ್ದರು, ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸರು. ಇವನು ಫಸ್ಟು ಅಷ್ಟೊಂದು ಮಕ್ಕಳು ನೋಡಿ ಸ್ವಲ್ಪ ಭಯಪಟ್ಟ. ಆಮೇಲೆ ಹೇಳ್ದೆ, ಏನಾಗಲ್ಲಪ್ಪ, ಅವನಿಗೆ ತುಂಬ ಇಷ್ಟ ಕರಾಟೆ ಅಂದರೆ. ನಿನಗೇನು ಗೊತ್ತಿದೆ ಅದನ್ನು ನೀಟಾಗಿ ಆಡು, ಏನು ಭಯಪಡಬೇಡ ಅಂತ. ಇವರೇ ಅವ್ರ ಸರು. ತುಂಬ ಚೆನ್ನಾಗಿ ಎಲ್ಲನೂ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ. ಅದಾದಮೇಲೆ ಒಳಗಡೆ ಹೋಗೋಣ ಅಂತ ಮಕ್ಕಳೆಲ್ಲ ಲೈನಲ್ಲಿ ಹೋಗ್ತಿದ್ರು. ಹೋಗೋಣ ಅಂಥೇಳಿ ಅಂದರೆ ಅದು ಬೆಲ್ಟ್ ವೈಸ್ ಡಿವೈಡ್ ಮಾಡ್ತಿದ್ರು ಮಕ್ಕಳನ್ನ. ವೈಟ್ ಬೆಲ್ಟ್, ಯೆಲ್ಲೋ ಬೆಲ್ಟ್, ಈ ಥರ. ಇವೊಂದು ಯೆಲ್ಲೋ ಬೆಲ್ಟ್ ಆಗಿದೆ ಇವಾಗ. ಅದಕ್ಕೆ ಅಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕೆ, ಇದೆಲ್ಲ ಇಟ್ಟಿದ್ದಾರೆ. ಇವನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ದ. ನಾನು ಜೋಕಾಲಿ ಆಡ್ತೀನಿ ಅದು ಇದು ಅಂತೇಳಿ. ಎಷ್ಟು ಮಕ್ಕಳು ಬರ್ತಾನೆ ಇದ್ರು. ಒಳಗಡೆ ಕೂತಿರಿ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಬಿಟ್ಟು ಅಂತ ಹೇಳಿದರು. ಒಳಗಡೆ ಈ ಥರ ಪ್ರೈಸ್ ಎಲ್ಲ ನೀಟಾಗಿ ಜೋಡಿಸಿಡ್ತಾಯಿದ್ರು. ಕೆಳಗಡೆ ಮ್ಯಾಟ್ ಹಾಕಿರ್ತಾರೆ, ಬಿದ್ದರು ಏನೋ ಆಗ್ತಾ ಇರೋ ಥರ. ಚೆನ್ನಾಗಿತ್ತು. ಆ ಕಡೆ ಪಕ್ಕದಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ರು ಪೇರೆಂಟ್ಸ್, ಅಂದರೆ ಬೇರೆಯವ್ರು ಬಂದಿರೋರೆಲ್ಲ ಪೇರೆಂಟ್ಸ್ ಎಲ್ಲ ಈ ಸೈಡ್ ಕೂತ್ಕೊಳ್ಳೋ ಥರ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ನಾನು ಇದೇ ಫಸ್ಟ್ ಟೈಮ್ ಅವನನ್ನು ಈ ಥರ ಕಾಂಪಿಟೇಷನಿಗೆ ಕರ್ಕೊಂಡೋಗಿರೋದು. ಅವನಿಗೆ ಈ ವರ್ಷದಿಂದ ಇತ್ತಲ್ಲ, ಅದಕ್ಕೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಅಲ್ವಾ. ಮಕ್ಕಳೆಲ್ಲ ಯೆಲ್ಲೋ ಬೆಲ್ಟ್, ಬ್ಲೂ ಬೆಲ್ಟ್ ಒಂದೊಂದು ಸೈಡ್ ಕೂತಿದ್ರು. ಅಲ್ಲಿ ಆಟ ಆಡ್ತಿದ್ದ ನನ್ನ ಮಗ. ಸುಮ್ಮನೆ ಹಿಂಗೆ ಅಂದ್ಕೊಂಡು ಚೆನ್ನಾಗಿ ಆಡ್ದ ಮಾತ್ರ. ತುಂಬ ಖುಷಿಯಾಯಿತು, ಇಷ್ಟೊಂದು ಇಷ್ಟಪಟ್ಟು ಚೆನ್ನಾಗಿ ಆಡೋದ್ನಲ್ಲ ಅಂತ. ಅವನಿಗೆ ಸೆಕೆಂಡ್ ಪ್ರೈಸ್ ಬಂತು. ಅವ್ರ ಸ್ಕೂಲಿಂದ ಚಾಂಪಿಯನ್ಶಿಪ್ಪಿಂದ 2 ಸೆಕೆಂಡ್ನೇ ಪ್ರೈಸ್ ಬಂದಿದ್ದು ಅವನಿಗೆ. ಹೆಣ್ಮಕ್ಳೆಲ್ಲ ಸಖತ್ ಚೆನ್ನಾಗಿ ಆಡ್ತಿದ್ರು, ಏನು ಕಿಕ್ ಕೊಡ್ತಿದ್ರು ಅಂದರೆ ನನಗೆ ಸಖತ್ತು ಖುಷಿ ಆಯಿತು. ಸಣ್ಣ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಕಲ್ತಿದ್ದಾರಲ್ಲ ಅಂತ. ಇವನಿದ್ದು ವೀಡಿಯೋ ಮಾಡೋಣ ಅಂತ ಅಂದರೆ ಲಾಸ್ಟಲ್ಲಿ ಹಾಕಿದ್ದ. ಪೇರೆಂಟ್ಸ್ ಎಲ್ಲ ಇಲ್ಲಿ ಕೂತಿದ್ವಿ. ಆ ಕಡೆ ಲಾಸ್ಟಲ್ಲಿ ಹಾಕಿರೋದ್ರಿಂದ ನಮಗೆ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದರೂ ಒಂದು 2-3 ದೂರದಿಂದನೇ ವೀಡಿಯೋ ಮಾಡಿದೆ. ಅಲ್ಲಿ ರೆಡ್ ಹೆಲ್ಮೆಟ್ ಹಾಕೋತಿದ್ದಾನಲ್ಲ ಲಾಸ್ಟಲ್ಲಿ, ಅವನೇ. ಚೆನ್ನಾಗಿ ಆಡ್ದ, ಚೆನ್ನಾಗಿ ಮಾಡಿ ಎಲ್ಲದನ್ನು ಸೆಕೆಂಡ್ ಪ್ರೈಸ್ ತಗೊಂಡ. ಪ್ರೈಸ್ ಕೊಡೋದು ಅವರಿಗೆ 1-2 ಸೆಕೆಂಡ್ ಲೇಟ್ ಆಯಿತು. ಇವನು ಹೋಗಿ ಹಿಂದೆ ಕೂತ್ಬಿಟ್ಟಿದ್ದಾನೆ. ಧೀಮನ್ ಸೂರ್ಯ ಸೆಕೆಂಡ್ ಪ್ರೈಸ್ ಅಂತ. ಇವನು ಯಾವ ಸತಿ ಪ್ರೈಸ್ ತಗೊಂಡ್ರು ಹಿಂಗೇನೆ. ಆಡುವಾಗೆಲ್ಲ ಇಂಟ್ರೆಸ್ಟಲ್ಲಿ ಆಡ್ತಾನೆ, ಡ್ಯಾನ್ಸ್ ಮಾಡೋದೆಲ್ಲ ಎಲ್ಲದನ್ನು ಮಾಡ್ತಾನೆ. ಪ್ರೈಸ್ ಕೊಡೋ ಮೊಮೆಂಟಲ್ಲಿ ಎಲ್ಲೋ ಹೋಗ್ಬಿಟ್ಟಿರ್ತಾನೆ. ಅದರಲ್ಲಿ ಲಾಸ್ಟಲ್ಲಿ ರೆಡ್ ಹಾಕೊಂಡು ಎಲ್ಲ ಕಾಲಿಗೆಲ್ಲ ಹಾಕಿದ್ರು, ಕೈಗೆ ಗ್ಲೌಸ್ ಹಾಕಿದ್ರು, ತಲೆಗೆ ಹೆಲ್ಮೆಟ್ ಥರ ಹಾಕಿದ್ರು. ಆದರೂ ಮುಖಕ್ಕೆ ಪಂಚ್ ಕೊಟ್ಟಾಗ ಸ್ವಲ್ಪ ಏಟ್ ಆಗೇ ಆಗುತ್ತೆ. ಮುಖದ ಪಂಚ್ ಕೊಡಿಸ್ಕೊಳ್ದೇ ಇರೋ ಥರ ಚೆನ್ನಾಗಿ ಆಡಬೇಕು. ಕೆಲವು ಮಕ್ಕಳಿಗೆ ಸ್ವಲ್ಪ ಏಟ್ ಆಯ್ತಂದರೆ ಬ್ಲಡ್ ಬರೋ ಥರ ಏನು ಏಟಾಗಲಿಲ್ಲ, ಚೆನ್ನಾಗಿ ಆಟ ಆಡಿದ್ರು. ಹೆಣ್ಮಕ್ಳಂತೂ ಸಖತ್ ಚೆನ್ನಾಗಿ ಆಟ ಆಡಿದ್ರು. ಅವನು ಹೊಟ್ಟೆಗೆ ಬೆರಟೆಲ್ಲ ಕಟ್ಟಿಸ್ಕೊತಿದ್ದಾನೆ. ಒಂದು 4 ಟೈಮ್ಸ್ ಬಿಟ್ಟರು ಅನಿಸುತ್ತೆ ನನ್ನ ಮಗನು ಆಟ ಆಡೋಕ್ಕೆ. 4 ಟೈಮ್ಸಲ್ಲೂ ಚೆನ್ನಾಗಿ ಪಾಯಿಂಟ್ಸ್ ತಗೊಂಡ. ಹಂಗೆ ಹೊಟ್ಟೆಗೆ ಕಟ್ಟುವಾಗಂತವನು ಅಮ್ಮ ಟೈಟಾಗಿ ಕಟ್ತಿದ್ರು ಅಂತಿದ್ದ. ಆದ್ರೆ ಚೆನ್ನಾಗಿ ಕಟ್ಟಿದ್ರು. ಅದನ್ನು ಕಟ್ಟೋಕ್ಕೆ, ಹೆಲ್ಮೆಟ್ ಹಾಕೋಕ್ಕೆಲ್ಲ ಮುಂಚೆ ಕಲ್ತಿರ್ತಾರಲ್ಲ ಆ ಮಕ್ಕಳೇ ಇರ್ತಾರೆ. ಹೊರಟ ಆಟ ಆಡೋಕ್ಕೆ ಅಂದರೆ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಮಧ್ಯ ಎಲ್ಲ ಬೇರೆ ಮಕ್ಕಳೆಲ್ಲ ಬರ್ತಾಯಿದ್ರು. ಇವಾಗ ಅವನಿಗೆ ಪ್ರೈಸ್ ಕೊಡ್ತಿದ್ದಾರೆ, ಅವನಿಗೆ ಅನೌನ್ಸ್ ಮಾಡಿದ್ದಾರೆ. ಅವನೇ ಇಲ್ಲ ಅಲ್ಲಿ, ಎಲ್ಲಿ ಹೋಗಿ ಕೂತಿದ್ನೋ ಆಮೇಲೆ ಓಡಿ ಬಂದ್ಬಿಟ್ಟ. ಪ್ರೈಸ್ ಕೊಡೋ ಸರು ಅಷ್ಟೇ ತುಂಬ ಚೆನ್ನಾಗಿ ಕಂಗ್ರಾಟ್ಸ್ ಕಣೋ ಅಂತೇಳಿ ಚೆನ್ನಾಗಿ ಮಾತಾಡ್ಸಿದ್ರು. ಬಾ ಮುಂದಕ್ಕೆ ಅಂತ ಕರೀತಿದ್ದಾರೆ. ಇವನೇ ಇಸ್ಕೊಂಡ ಪ್ರೈಸ್ ಎಲ್ಲ. ಅಲ್ಲಿಂದನೇ ನನಗೆ ತೋರಿಸ್ತಿದ್ದ, ನೋಡು ವಿನ್ ಆಗಲ್ಲ ಅಂತೀಯಲ್ಲ, ವಿನ್ ಆಗಿದ್ದೀನಿ ಅಂತ. ನನಗೂ ಸಖತ್ತು ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಬಂದಮೇಲೆ ಮೆಡಲೆಲ್ಲ ಹಾಕಿ ಸರ್ಟಿಫಿಕೇಟ್ಗಳು ಕೊಟ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತೆಲ್ಲ. ಇವರೇ ಅವ್ರ ಸರು. ಇವರಿಗೂ ಅಲ್ಲಿ ಸನ್ಮಾನ ಮಾಡಿದ್ರು. ತಗೊಂಡು ಬಂದ ಫೈನಲಿ. ಅಲ್ಲಿಂದ ಬಂದು ಸಂಜೆ ನಾವು ಒಂದು ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ಅನ್ನಪೂರ್ಣೇಶ್ವರಿ ಚೌಲ್ಟ್ರಿಗೆ. ಅಲ್ಲಿಗೆ ಹೊರಟ್ವಿ. ನೆನ್ನೇನು ನನಗೆ ಹುಷಾರಿರಲಿಲ್ಲ, ಯಾಕೋ ಅಷ್ಟೊಂದು
ಇದಾಗಿ ಕಾಣಿಸ್ತಿರ್ಲಿಲ್ಲ, ಆದರೂ ಹೋಗಲೇಬೇಕಲ್ಲ ಅಂತ ಹೋದ್ವಿ. ಅಲ್ಲಿ ಈ ಥರ ಟೆಡ್ಡಿಗಳೆಲ್ಲನೂ ಇಟ್ಟಿದ್ರು, ದೊಡ್ಡ ದೊಡ್ಡ ಟೆಡ್ಡಿ 2 ಇಟ್ಟಿದ್ರು. ಅವು ಮಕ್ಕಳನ್ನ ಹಾಕೊಂಡು ಈ ಥರ ಪ್ರೆಸ್ ಮಾಡೋ ಥರ ಆಟ ಆಡಿಸ್ತಿದ್ರು, ಚೆನ್ನಾಗಿ ಆಟ ಆಡಿಸ್ತಿದ್ರು. ಸಖತ್ತು ಗ್ರ್ಯಾಂಡಾಗಿ ರಿಸೆಪ್ಷನ್ ಎಲ್ಲ ಅರೇಂಜ್ ಮಾಡಿದರು. ಫಸ್ಟ್ ಹೋದ ತಕ್ಷಣ ಈ ಥರ ಮಿರ್ಚಿ ಬಜ್ಜಿ ಮತ್ತು ಪುರಿ ಕೊಟ್ಟರು. ಅಲ್ಲಿಂದ ಬಂದು ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಬೊಫೆ ಸಿಸ್ಟಮ್, ಈಗೆಲ್ಲೂ ನಾನು ಅಷ್ಟಾಗಿ ಬೊಫೆ ಸಿಸ್ಟಮ್ ನೋಡಿರಲಿಲ್ಲ. ಚೆನ್ನಾಗಿತ್ತು ಐಟಮ್ಗಳು. ಇಷ್ಟು ಉದ್ದ ಹುಡುಗಿರೆಲ್ಲ ಇದ್ದರು, ತುಂಬ ನೀಟಾಗೆಲ್ಲ ಆರ್ಗನೈಸ್ ಮಾಡಿದರು. ಪಾಪ ಅವರು ಸಂಜೆ ಎಲ್ಲ ನಿಂತು ಕಾಲು ನೋವು ಅಂತ ಕೂರ್ತಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನೆನ್ನೆ ನಂದು ಔಟ್ಫಿಟ್ ಆಗಿತ್ತು.